ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನಾವು ಗ್ಲೋಬಲ್ ಆಗಿ ನೋಡಿದ್ರು ಬರೀ ಇಂಡಿಯಾ ಅಂತ ತಗೊಂಡ್ರು ಡೇ ಬೈ ಡೇ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿದೆ ಅಲ್ವಾ. ಹೀಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದ್ರೆ ಅವರಿಗೆ ಫುಡ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಿರ್ಬೇಕಲ್ವಾ. ಸೊ ಆಗ್ರೋ ಕೆಮಿಕಲ್ಸ್ ನ ಡೆಫಿನೆಟ್ ಆಗಿ ಮುಂದೆ ನಮಗೆ ಬೇಕಾಗುತ್ತೆ. ಕಮಿಂಗ್ ಡೇಸ್ ನಲ್ಲಿ ಕೆಮಿಕಲ್ ಯೂಸ್ ಇಂದ ಜಾಸ್ತಿ ಆಗುತ್ತೆ. ಸೊ ಯಾಕೆ ನಾವು ಈ ಡೇಟಾ ಬಗ್ಗೆ ಮಾತಾಡ್ಕೊಳ್ತಿದೀವಿ ಅಂದ್ರೆ ಬಿಕಾಸ್ 23 ಫೆಬ್ರವರಿ ಹೇರಂಬ ಕಂಪನಿ ಅವರು IPO ಆಗಿ ಮಾರ್ಕೆಟಿಗೆ ಬರ್ತಿದ್ದಾರೆ. ಇದೊಂದು ಆಗ್ರೋ ಕೆಮಿಕಲ್ ಕಂಪನಿ, ಮೀನ್ಸ್ ಇವರು ತಯಾರು ಮಾಡೋ ಪ್ರಾಡಕ್ಟ್ಸ್ ಕೂಡ ಕ್ರಾಪ್ ರಿಲೇಟೆಡ್ ಆಗಿ. ಸೊ ಇವರು ಹೀಗೆ ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಬರ್ತಿರೋ ಕಂಪನಿ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾತಾಡ್ಕೊಳ್ಳೋಣ, ಕಂಪನಿಗಿರುವ ಪಾಸಿಟಿವ್ ನೆಗೆಟಿವ್ ಮಾತಾಡ್ಕೊಳ್ಳೋಣ, ಫೈನಾನ್ಷಿಯಲ್ ಮಾತಾಡ್ಕೊಳ್ಳೋಣ, ಪ್ರೀವಿಯಸ್ ಇಯರ್ನಿಂದ ಅವರು ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡೋಣ, ಹಾಗೆ ಇವರು ಯಾವ ವ್ಯಾಲ್ಯೂಯೇಷನ್ ನಲ್ಲಿ ಬರ್ತಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಸೊ ಇವರು ಎಂಟೈರ್ 383 ಪೇಜಸ್ RHP ನಲ್ಲಿ ಸಿಂಪಲ್ ಟರ್ಮ್ಸ್ ನಲ್ಲಿ ನಿಮಗೆ ಅರ್ಥ ಆಗೋ ವಿಧಾನದಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ಸ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಫಸ್ಟ್ ಅವರ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಕ್ರಾಪ್ ಪ್ರೊಟೆಕ್ಷನ್ ಕೆಮಿಕಲ್ ಮ್ಯಾನುಫ್ಯಾಕ್ಚರರ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಗ್ರಿಕಲ್ಚರ್ನಲ್ಲಿ ಯೂಸ್ ಮಾಡೋ ಕೆಮಿಕಲ್ನ ಇವರು ತಯಾರು ಮಾಡ್ತಾರೆ. ಇದು ಗುಜರಾತ್ ಬೇಸ್ಡ್ ಕಂಪನಿ. ಸೊ ಇವರು ಇಂಟರ್ಮೀಡಿಯೇಟ್ಸ್, ಟೆಕ್ನಿಕಲ್ಸ್ ಆ್ಯಂಡ್ ಫಾರ್ಮುಲೇಷನ್ಸ್ನ ತಯಾರು ಮಾಡ್ತಾರೆ. ಸೊ ಇದರ ರಿಲೇಟೆಡ್ ಆಗಿ ನಾನು ಇಂಪಾರ್ಟೆಂಟ್ ಡೇಟಾ ಶೇರ್ ಮಾಡ್ತೀನಿ. ಸೊ ನೀವು ಅರ್ಥ ಮಾಡಿಕೊಂಡ್ರೆ ಈ ಕಂಪನಿಯ ಬ್ಯಾಕ್ ಡ್ರಾಪ್ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಸೊ ಕಂಪನಿ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಸೊ ಬಿಸ್ನೆಸ್ ಸ್ಟಾರ್ಟ್ ಆದಾಗಿಂದ ಕಂಪನಿ ಈ ವ್ಯಾಲ್ಯೂ ಹೇಗಾಗಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇದಾದ್ಮೇಲೆ ಇವರು ಯಾವ್ಯಾವ ಸೆಗ್ಮೆಂಟ್ನಲ್ಲಿ ಮೀನ್ಸ್ ಬಿಸ್ನೆಸ್ ವರ್ಟಿಕಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಸ್ಟಾರ್ಟ್ ಆಗಿರೋದು 1992 ಇಂದ 2001ವರೆಗೂ ಕೂಡ ಇವರು ಇಂಟರ್ಮಿಡಿಯೇಟ್ಸ್ನ ತಯಾರು ಮಾಡ್ತಿರ್ತಾರೆ ಅಂತ. ಆಗ್ರೋ ಕೆಮಿಕಲ್ಗೆ ಬೇಕಾಗಿರೋ ಇಂಟರ್ಮಿಡಿಯೇಟ್ಸ್. ಸೊ ಸ್ಟಾರ್ಟಪ್ನಲ್ಲಿ CAML ಸ್ಟಾರ್ಟ್ ಮಾಡಿದ್ರು. ಕೇವಲ ಇಂಟರ್ಮಿಡಿಯೇಟ್ಸ್ನಿಂದಾನೇ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿದ್ದಾರೆ. ಆನಂತರ ಟೆಕ್ನಿಕಲ್ಸ್, ಅದಕ್ಕೆ 2001ನಲ್ಲಿ ಎಂಟರ್ ಆಗಿದ್ದಾರೆ. ಟೆಕ್ನಿಕಲ್ಸ್ ಅಂದರೆ ಇವರು RHPನಲ್ಲಿ ಮೆನ್ಷನ್ ಮಾಡಿರೋದು. ಟೆಕ್ನಿಕಲ್ಸ್ ಅಂದರೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಪೆಸ್ಟಿಸೈಡ್ ಅಂತ. ಸೊ ರಾ ಪ್ರಾಡಕ್ಟ್ ಅಂತ. ಇದನ್ನು ಫಾರ್ಮುಲೇಟ್ ಮಾಡಿದ್ರೆ ನಾವು ಯೂಸ್ ಮಾಡೋ ಫೈನಲ್ ಕೆಮಿಕಲ್ ಬರುತ್ತೆ. ಸೊ ಪೆಸ್ಟಿಸೈಡ್, ಫಂಗಿಸೈಡ್ಸ್ ಕ್ರಾಪ್ನಲ್ಲಿ ಯೂಸ್ ಮಾಡ್ತೀವಲ್ವಾ, ಅದು ಫಾರ್ಮುಲೇಟ್ ಅನ್ನೋ ಪ್ರಾಡಕ್ಟ್ಸ್. ಸೊ ಇವರ ತಯಾರಿನಲ್ಲಿ ರಾ ಮೆಟೀರಿಯಲ್ಸ್ ಇರುತ್ತೆ ಅಲ್ವಾ, ಅವುಗಳನ್ನ ಟೆಕ್ನಿಕಲ್ಸ್ ಅಂತಾರೆ. ಸೊ ಫಸ್ಟ್ ಇಂಟರ್ಮಿಡಿಯೇಟ್ಸ್ನಲ್ಲಿ ಟೆಕ್ನಿಕಲ್ಸ್ಗೆ ಬರ್ತಾರೆ. ಸೊ ಫಸ್ಟ್ ಸ್ಮಾಲ್ ಏರಿಯಾದಲ್ಲಿ ವರ್ಕ್ ಮಾಡ್ತಿದ್ದು, ನೆಕ್ಸ್ಟ್ ರಾ ಮೆಟೀರಿಯಲ್ವರೆಗೂ ಬಂದರು. ಆನಂತರ ರಾ ಮೆಟೀರಿಯಲ್ನ ಅವರೇ ಫಾರ್ಮುಲೇಷನ್ ಮಾಡೋ ಥರ ಬಂದರು. ಅದು 2005ಅಲ್ಲಿ. ಇದಾದಮೇಲೆ 2010ನಲ್ಲಿ ಪಬ್ಲಿಕ್ ಹೆಲ್ತ್ ಪ್ರಾಡಕ್ಟ್ಸ್ನ ಕೂಡ ತಯಾರು ಮಾಡಿದ್ರು. ಸೊ ಇದು ಇವರು ಇವ್ಯಾಲ್ಯೂ ಅದವೇ. ಸೊ ಫಸ್ಟ್ ಸ್ಮಾಲ್ ಬಿಸ್ನೆಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ನೆಕ್ಸ್ಟ್ ರಾ ಮೆಟೀರಿಯಲ್ಗೆ ಬರ್ತಾರೆ. ಅದಾದಮೇಲೆ ಫಾರ್ಮುಲೇಷನ್ಸ್ಗೆ ಬಂದರು. ಸೊ ಕ್ರಾಪ್ ರಿಲೇಟೆಡ್ ಆಗಿ ಯೂಸ್ ಮಾಡ್ತಾ, ಸೊ ಕ್ರಾಪ್ ರಿಲೇಟೆಡ್ ಅಲ್ಲದೇ ಹೆಲ್ತಿ ಪ್ರಾಡಕ್ಟ್ಸ್, ಐ ಮೀನ್ ಪಬ್ಲಿಕ್ ಹೆಲ್ತ್ ಪ್ರಾಡಕ್ಟ್ಸ್ನ ಕೂಡ ತಯಾರು ಮಾಡಿದ್ರು. ಸೊ ಆ ಪ್ರಾಡಕ್ಟ್ಸ್ ಅಂತ ಹೇಳೋದಾದರೆ ರ್ಯಾಟ್ ಕಿಲ್, ಪಾಟಾನ್. ಸೊ ಪಬ್ಲಿಕ್ಕಿಗೆ ನೀಡ್ ಆಗೋ ಕೆಮಿಕಲ್ ಪ್ರಾಡಕ್ಟ್ಸ್ನ ಕೂಡ ತಯಾರು ಮಾಡ್ತಿದ್ದಾರೆ. ಸೊ ಮೇನ್ ಬಿಸ್ನೆಸ್ ಫಸ್ಟ್ ಇಂಟರ್ಮೀಡಿಯರಿ ಇಂದ ಸ್ಟಾರ್ಟ್ ಮಾಡಿ ರಾ ಮೆಟೀರಿಯಲ್ಗೆ ಶಿಫ್ಟ್ ಆಗಿದ್ದಾರೆ, ಟೆಕ್ನಿಕಲ್ಗೆ ಶಿಫ್ಟ್ ಆದರು. ಅಲ್ಲಿಂದ ಸೊ ಟೆಕ್ನಿಕಲಿಂದಾನೇ ದೊಡ್ಡ ದೊಡ್ಡ ಡೊಮೆಸ್ಟಿಕ್ ಹಾಗೆ ಇಂಟರ್ನ್ಯಾಷನಲ್ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಪ್ರಾಡಕ್ಟ್ಸ್ನ. ಇದರಿಂದಾನೇ ಜಾಸ್ತಿ ರೆವೆನ್ಯೂನ ಸಂಪಾದಿಸ್ತಿದ್ದಾರೆ. ಸೊ ಇವರದ್ದು 4 ಬಿಸ್ನೆಸ್ ವರ್ಟಿಕಲ್. ಆ 4 ಬಿಸ್ನೆಸ್ ವರ್ಟಿಕಲ್ ಯಾವ್ಯಾವು, ಅದರಿಂದ ಎಷ್ಟೆಷ್ಟು ರೆವೆನ್ಯೂನ ಸಂಪಾದನೆ ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸೋಣ. ಫಸ್ಟ್ ಏನು ಅನ್ಕೊಂಡ್ವಿ, ಇಂಟರ್ಮೀಡಿಯೇಟ್ಸ್ನಿಂದಾನೇ ಟೆಕ್ನಿಕಲ್ಗೆ ಬಂದರು. ಸೊ ಅಲ್ಲಿಂದ ಟೆಕ್ನಿಕಲ್ ರಿಲೇಟೆಡ್ ಆಗಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಇಂಡಿಯಾದಲ್ಲಿ ಆಗ್ರೋ ಕೆಮಿಕಲ್ ತಯಾರು ಮಾಡೋ ಕಂಪನೀಸ್ಗೆ ಟೆಕ್ನಿಕಲ್ನ ಸೆಲ್ ಮಾಡ್ತಿದ್ದಾರೆ, ಮೀನ್ಸ್ ರಾ ಮೆಟೀರಿಯಲ್ನ ಸೆಲ್ ಮಾಡ್ತಿದ್ದಾರೆ. ಸೊ ರಾ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಡೊಮೆಸ್ಟಿಕ್ ಆಗಿರೋ ಇಂಡಿಯನ್ ಕಂಪನೀಸ್ ಫೈನಲ್ ಪ್ರಾಡಕ್ಟ್ಸ್ನ ತಯಾರು ಮಾಡ್ತಾರೆ. ಸೊ ಇವರು ಯಾರಿಗೆ ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡ್ತಾರೆ, ಇಲ್ಲಿ ಕಾಣಿಸ್ತಾ ಇರೋ ನಮ್ಮ ಇಂಡಿಯನ್ ಕಂಪನೀಸ್ ಇವೆ. ಬ್ರ್ಯಾಂಡೆಡ್ ಫಾರ್ಮುಲೇಷನ್ಸ್ ಎಕ್ಸ್ಪೋರ್ಟ್ಸ್, ಪಬ್ಲಿಕ್ ಹೆಲ್ತ್ ರಿಲೇಟೆಡ್ ಆಗಿ ತಯಾರಾಗೋ ಪ್ರಾಡಕ್ಟ್ಸ್ನಿಂದ ನಿಯರ್ಲಿ 35% ಮಾತ್ರನೇ ಇವರು ರೆವೆನ್ಯೂ ಬರುತ್ತೆ ಇವ್ರಿಗೆ. ನೆಕ್ಸ್ಟ್ ಬ್ರ್ಯಾಂಡೆಡ್ ಫಾರ್ಮುಲೇಷನ್ಸ್ ಅಂದರೆ ಇಲ್ಲಿವರೆಗೂ ತಿಳ್ಕೊಂಡ್ವಿ ಅಲ್ವಾ. ಫಸ್ಟು ಇಂಟರ್ಮೀಡಿಯರೀಸ್, ಅದಾದಮೇಲೆ ಟೆಕ್ನಿಕಲ್ಸ್, ಅದಾದಮೇಲೆ ರಾ ಮೆಟೀರಿಯಲ್ಸ್, ಮತ್ತೆ ಅದನ್ನು ಫಾರ್ಮುಲೇಟ್ ಮಾಡಿ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ ಅಂತ. ಸೊ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಅಂದರೆ ಇವೆ ಅಂತ. ರಾ ಮೆಟೀರಿಯಲ್ ಅಲ್ಲ, ಎಂಡ್ ಪ್ರಾಡಕ್ಟ್ಸ್ ಇವು ನಮ್ವರೆಗೂ ರೀಚ್ ಆಗ್ತವೆ. ಆದರೆ ಟೆಕ್ನಿಕಲ್ಸ್ ಅಂತೀವಿ ಅಲ್ವಾ, ರಾ ಮೆಟೀರಿಯಲ್ಸ್ ಅಂದ್ವಲ್ಲ, ಅವು ಬೇರೆ ಬೇರೆ ಕಂಪ್ನಿಗಳಿಗೆ ರೀಚ್ ಆಗ್ತವೆ. ಆದರೆ ಅವುಗಳಿಂದ ಫಾರ್ಮುಲೇಟ್ ಮಾಡಿ ಫೈನಲ್ ಪ್ರಾಡಕ್ಟ್ ಮಾಡಿ ಮಾರ್ಕೆಟ್ಗೆ ತರ್ತಾರೆ, ಹಂಗೆ ಸೆಲ್ ಮಾಡ್ತಾರೆ. ಸೊ ಇದಲ್ಲದೆ ಇವರ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನಿಂದನೇ ಜಾಸ್ತಿ ಇವರಿಗೆ ಬಿಸ್ನೆಸ್ ಆಗೋದಿಲ್ಲ, ಟೆಕ್ನಿಕಲ್ಸಿಂದಾನೇ ಬಿಸ್ನೆಸ್ ಜಾಸ್ತಿ ಆಗೋದು. ರಾ ಮೆಟೀರಿಯಲ್ಸ್ನ ತಯಾರು ಮಾಡಿ ಈ ಥರ ಕಂಪನೀಸ್ಗೆ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ. ಸೊ ದಟ್ ಔಟ್ಸೈಡ್ ಕಂಟ್ರೀಸ್ ಆಲ್ಸೋ ಇಂದಾನೆ ಇವರಿಗೆ ಜಾಸ್ತಿ ರೆವೆನ್ಯೂ ಬರುವುದು. ಪ್ರೈಸಿಂಗ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಇವರು ಮಾರ್ಜಿನ್ ನಿಯರ್ಲಿ 10% ಮೇಂಟೈನ್ ಆಗ್ತಾ ಇದೆ. ಸೊ ಇವ್ರ ವೆಬ್ಸೈಟ್ನಲ್ಲಿ ಟೆಕ್ನಿಕಲ್ಸ್ನ ಕ್ಲಿಕ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸೊ ಅಕ್ಯೂಟ್ ಫಾರ್ಮ್ ಆಫ್ ಪ್ಯೂರ್ ರಾ ಮೆಟೀರಿಯಲ್ಸ್ ತಯಾರು ಮಾಡ್ತಿರ್ತಾರೆ ಅನ್ನೋದು ಕಾಣುತ್ತೆ. ಇಂಟರ್ಮೀಡಿಯೇಟ್ಸ್ನ ಕ್ಲಿಕ್ ಮಾಡಿದ್ರೆ ನೇಮ್ಸ್ ಕಾಣಿಸುತ್ತೆ. ನೆಕ್ಸ್ಟ್ ಫಾರ್ಮುಲೇಷನ್ ಕ್ಲಿಕ್ ಮಾಡಿದ್ರೆ ಆಗಲೇ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ನೋಡಿದ್ವಿ ಅಲ್ವಾ. ಸೊ ಫಾರ್ಮುಲೇಷನ್ಸಲ್ಲಿ ಫೈನಲ್
ಏನೆಲ್ಲ ಪ್ರಾಡಕ್ಟ್ಸು ನಮ್ಮವರೆಗೂ ರೀಚ್ ಆಗುತ್ತೆ ಅಂತ ಆ ಪ್ರಾಡಕ್ಟ್ಸ್ ಕಾಣಿಸ್ತವೆ. ಪಬ್ಲಿಕ್ ಹೆಲ್ತ್ ಕೂಡ ತಿಳ್ಕೊಂಡ್ವಿ ಅಲ್ವಾ. ಸೊ ಕಾಕ್ರೋಚ್ ಲೈಕ್ ಪ್ರಾಡಕ್ಟ್ಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ಪೆಸ್ಟಿಸೈಡ್ ರಿಲೇಟೆಡ್ ಆಗಿ ಕಂಟ್ರೋಲ್ ಮಾಡೋ ಕೆಮಿಕಲ್ಸ್ನ ಪಬ್ಲಿಕ್ ಹೆಲ್ತ್ ಸೆಗ್ಮೆಂಟ್ನಲ್ಲಿ ಸೆಲ್ ಮಾಡ್ತಿರ್ತಾರೆ. ಇದು ಇವರ ಪ್ರಾಡಕ್ಟ್ ರೇಂಜ್. ಇವರಿಗೆ ಮೇಜರ್ ರೆವೆನ್ಯೂ ಎಲ್ಲಿಂದ ಬರ್ತಿದೆ ಅಂತ ಅನ್ಕೊಂಡ್ವಿ, ಇವರ ಟೆಕ್ನಿಕಲ್ಸ್ನಿಂದ. ಸೊ ಅದು ಡೊಮೆಸ್ಟಿಕ್ ಆಗಿ ಬೇರೆ ಬೇರೆ ಕಂಪನಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಜಾಸ್ತಿ ರೆವೆನ್ಯೂ ಸಂಪಾದನೆ ಮಾಡ್ತಿರ್ತಾರೆ. ಇದು ಇವರ ಬಿಸ್ನೆಸ್. ಈ ಟೆಕ್ನಿಕಲ್ಸ್ ಇತರ ಕಂಪನೀಸ್ಗೆ ಸೆಲ್ ಮಾಡಿದ್ರೆ ಸೊ ಇವರಿಗೆ ಡೀಲರ್ ನೆಟ್ವರ್ಕ್ ಮಾರ್ಕೆಟ್ ದೊಡ್ಡದಾಗಿರ್ಬೇಕು ಅಂತ ಏನಿಲ್ಲ. ಸೊ ಬಟ್ ಇವರ ಬ್ರ್ಯಾಂಡೆಡ್ ಪ್ರಾಡಕ್ಟ್ ನ ಸೆಲ್ ಮಾಡಬೇಕು ಅಂದ್ರೆ ಹೊರಗಡೆ ರಿಟೇಲ್ ನೆಟ್ವರ್ಕು ಮತ್ತೆ ಡೀಲರ್ ನೆಟ್ವರ್ಕು ಮಾರ್ಕೆಟು ಸ್ಟ್ರಾಂಗ್ ಆಗಿರಬೇಕು. ಇವರಿಗೆ 9400+ ಡೀಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಪೋರ್ಟ್ ನೆಟ್ವರ್ಕ್ ಇದೆ. ಇವರು ಟೋಟಲ್ ಆಗಿ ಇಂಡಿಯಾದಲ್ಲಿ 16+ ಸ್ಟೇಟ್ಸ್ ಹಾಗೆ 1 ಯೂನಿಯನ್ ಟೆರಿಟರಿನಲ್ಲಿ ಬಿಸ್ನೆಸ್ನ ಮಾಡ್ತಿದ್ದಾರೆ. ಇತರ ಕಂಪನೀಸ್ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ವಿ ಅಲ್ವಾ. ಸೊ ಮೋರ್ ದ್ಯಾನ್ 60 ಕಂಪನೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಇವ್ರಿಗೆ ಬರೋ ರೆವೆನ್ಯೂ ಮೋರ್ ದ್ಯಾನ್ 50% ರೆವೆನ್ಯೂ ಬರೀ ಎಕ್ಸ್ಪೋರ್ಟ್ನಿಂದಾನೇ ಬರ್ತಾ ಇದೆ. ಆ್ಯಂಡ್ ಹಾಗೆ ಎಕ್ಸ್ಪೋರ್ಟ್ ಮಾಡ್ತಿರೋ ಕಂಪನೀಸ್ನಲ್ಲಿ ಕೂಡ ಟಾಪ್ ಚೈನಾ ಆ್ಯಂಡ್ ಹಾಂಗ್ಕಾಂಗ್. ಇವರ ರಿಲೇಟೆಡ್ ಆಗಿ ನಾವು ನೆಗೆಟಿವ್ ಬಗ್ಗೆ ಮಾತಾಡ್ಕೊಳ್ಳೋಣ. ಚೈನಾ ಅಂಡ್ ಹಾಂಗ್ಕಾಂಗ್ ಸೊ ನಲ್ಲಿ ಸಪ್ಲೈ ಮಾಡ್ತಿರೋ ಕಾರಣ ಯಾವ್ಯಾವ್ದು ನೆಗೆಟಿವ್ ನ ನಾವು ಗಮನಿಸಬಹುದು ಅಂತ. ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ವಿ ಫಾರ್ಮುಲೇಷನ್ಸ್, ಬ್ರಾಂಡೆಡ್ ಫಾರ್ಮುಲೇಷನ್ಸ್. ಬಟ್ ಇವುಗಳಿಂದ ಎಷ್ಟೆಷ್ಟು ರೆವೆನ್ಯೂ ಸಂಪಾದನೆ ಮಾಡ್ತಿದ್ದಾರೆ ಅನ್ನೋದನ್ನ ಸ್ಟಾರ್ಟಿಂಗ್ ಅಂದ್ಕೊಂಡ್ವಿ ಕೇವಲ ಟೆಕ್ನಿಕಲ್ಸ್ನಿಂದಾನೇ 65% ರೆವೆನ್ಯೂ ಸಂಪಾದನೆ ಮಾಡ್ತಿದ್ದಾರೆ ಅಂತ. ಅದೇ ಜಾಸ್ತಿ ರೆವೆನ್ಯೂನ ಕಾಂಟ್ರಿಬ್ಯೂಟ್ ಆಗ್ತಿದೆ ಅದರಿಂದಾನೆ. ಆ್ಯಂಡ್ ಫಾರ್ಮುಲೇಷನ್ಸ್ ಎಕ್ಸ್ಪರ್ಟ್ ಮಾಡೋ ಕಾರಣ 9.27% ರೆವೆನ್ಯೂ ಮಾಡ್ತಿದ್ದಾರೆ. ಬ್ರ್ಯಾಂಡೆಡ್ ಫಾರ್ಮುಲೇಷನ್ಸ್ ಮೂಲಕ 22.8% ಆ್ಯಂಡ್ ಪಬ್ಲಿಕ್ ಹೆಲ್ತ್ ಪ್ರಾಡಕ್ಟ್ ರಿಲೇಟೆಡ್ ಆಗಿ 2.76% ರೆವೆನ್ಯೂ ಸಂಪಾದನೆ ಮಾಡ್ತಿದ್ದಾರೆ. ಇದು ಇವರ ಬಿಸ್ನೆಸ್ ಸೆಗ್ಮೆಂಟ್. ನೆಕ್ಸ್ಟ್ ಈ ಕಂಪನಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಕಂಪನಿ ಚೇರ್ಮನ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸದಾಶಿವ್ ಕೆ ಶೆಟ್ಟಿ ಆ್ಯಂಡ್ ಕಂಪನಿ MD ರಘುರಾಮ್ ಕೆ ಶೆಟ್ಟಿ. ಆ್ಯಂಡ್ ಸದಾಶಿವ್ ಕೆ ಶೆಟ್ಟಿ ಹಾಗೆ ರಘುರಾಮ್ ಶೆಟ್ಟಿಗೆ ಮೋರ್ ದೆನ್ 3 ಡಿಕೆಡ್ಸ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಮೀನ್ಸ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿ ಸೊ ಪ್ರಿಯರ್ ಆಗಿ ಸ್ವಲ್ಪ ಐಡಿಯಾ ಇದೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದೆ. ಬೆಟರ್ ಆಗಿ ಕಂಪನಿನ ಲೀಡ್ ಮಾಡ್ತಿದ್ದಾರೆ. ಇದೀಗ ಇವರ ಪಾಸಿಟಿವ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಇವರು ಇಂಡಿಯಾದಲ್ಲಿ ಸಿಂಥೆಟಿಕ್ ಪೈರಾಥ್ರಾಯ್ಡ್ಸ್ ತಯಾರು ಮಾಡೋದ್ರಲ್ಲಿ ಲೀಡರ್ ಅಂತ. ಆ್ಯಂಡ್ ಎಂಟೈರ್ ಇಂಡಿಯಾ ಮಾರ್ಕೆಟ್ನಲ್ಲಿ 19.5% ಸಿಂಥೆಟಿಕ್ ಪೈರಾಥ್ರಾಯ್ಡ್ಸ್ ಇವರೇ ತಯಾರು ಮಾಡ್ತಿದ್ದಾರೆ. ಇವರ ಕಾಂಪಿಟೇಟರ್ಸ್ ಯಾರು ಅನ್ನೋದು ನಮಗೆ ಕಾಣಿಸ್ತಿದೆ. ಆ್ಯಂಡ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗೋ ಕಂಪನೀಸ್ ತಗೊಂಡ್ರೆ ಅಗ್ರಿಟೆಕ್, UPL, ಕ್ರಾಪ್ಸೈಟ್ಸ್, ಆಲಿಸ್ ಇಂಡಿಯಾ, ಹೀಗೆ ಇವರು ಕೂಡ ಈ ಸೆಗ್ಮೆಂಟಲ್ಲಿ ಕಾಂಪಿಟೇಟರ್. ಪೈರಾಥ್ರಾಯ್ಡ್ಸ್ ತಯಾರು ಮಾಡ್ತಿರ್ತಾರೆ ಇವರು ಕೂಡ. ಪೈರಾಥ್ರಾಯ್ಡ್ಸ್ ಅಂದರೆ ಏನಿಲ್ಲ. ಸೊ ಇನ್ನು ಇದರ ನೆಕ್ಸ್ಟ್ ನಾವು ಫಾರ್ಮುಲೇಟ್ಸ್ ಮಾಡಿ ಹೊರಗಡೆ ಇನ್ಸೆಕ್ಟಿಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರ ಫಸ್ಟ್ ಫಾರ್ಮ್ಸ್ನ ಇವರೇ ತಯಾರು ಮಾಡ್ಕೊಳ್ತಾರೆ. ಹಾಗೆ ಇಂಡಿಯಾದ ಇತರ ಕಂಪನೀಸ್ ಕೂಡ ಸೆಲ್ ಮಾಡ್ತಾರೆ ಆ್ಯಂಡ್ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಮಾತಾಡ್ಕೊಂಡ್ವಿ 9400+ ವರ್ಗೂ ಇವ್ರಿಗೆ ಡೀಲರ್ ಡಿಸ್ಟ್ರಿಬ್ಯೂಷನ್ಸ್ ನೆಟ್ವರ್ಕ್ ಇದೆ ಅಂತ ಹೇಳಿಬಿಟ್ಟು. ಹಾಗೆ 61 ಕಂಟ್ರೀಸ್ನಲ್ಲಿ ಇವರ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಿದ್ದಾರೆ. ಇವರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಗಮನಿಸಿದ್ರೆ ಇವರಿಗೆ ವೈಡ್ ರೇಂಜ್ ಪೋರ್ಟ್ಫೋಲಿಯೋ ಇದೆ. ಇಂಟರ್ಮಿಡಿಯೇಟ್ಸ್ನ ತಯಾರು ಮಾಡ್ತಾರೆ, ಟೆಕ್ನಿಕಲ್ಸ್ನ ತಯಾರು ಮಾಡ್ತಾರೆ ಆ್ಯಂಡ್ ದೆನ್ ರಾ ಮೆಟೀರಿಯಲ್ಸ್ನ ಕೂಡ ತಯಾರು ಮಾಡಿ ಫಾರ್ಮುಲೇಷನ್ಸ್ ಲೈಕ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಕೂಡ ತಯಾರು ಮಾಡ್ತಾರೆ. ಆ್ಯಂಡ್ ಈವನ್ 2010 ಪಬ್ಲಿಕ್ ಹೆಲ್ತ್ ಪ್ರಾಡಕ್ಟ್ಸ್ನ ಕೂಡ ತಯಾರು ಮಾಡಿ ಸೆಲ್ ಮಾಡ್ತಿದ್ದಾರೆ. ಸೊ ಇದರಿಂದ ಇವರಿಗೆ ಬೇಕಾಗಿರೋ ಮೇನ್ ಐಟಮ್ನ ಸೊ ಇವರೇ ತಯಾರು ಮಾಡ್ಕೊಳ್ತಾರೆ. ಫೈನಲಿ ಪ್ರಾಡಕ್ಟ್ನ ಕೂಡ ಇವರೇ ತಯಾರು ಮಾಡ್ಕೊಳ್ತಾರೆ. ಮೀನ್ಸ್ ಫಾರ್ವರ್ಡ್ ಇಂಟಿಗ್ರೇಷನ್ ಮಾಡಿರೋ ಕಾರಣದಿಂದಾಗಿ ಬೇರೆಯವರಿಂದ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ರಾ ಮೆಟೀರಿಯಲ್ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ. ಆ್ಯಂಡ್ ಸ್ಪೆಸಿಫಿಕ್ ಆಗಿ ಇಂಥ ಕಂಪನಿ ಮೇಲೆ ಡಿಪೆಂಡ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ. ಮೀನ್ಸ್ ಇವರ ಟಾಪ್ 10 ಕ್ಲೈಂಟ್ಸ್ನಿಂದ ಬರೋ ರೆವೆನ್ಯೂ ಕಾಂಟ್ರಿಬ್ಯೂಷನ್ ನೋಡಿದ್ರೆ ಅದು ಲೆಸ್ ದ್ಯಾನ್ 20% ಇದೆ ಅಂತ. ಮೆಜಾರಿಟಿ ಪೋರ್ಷನ್ ಕಂಪ್ನಿಗೆ ಸೆಲ್ ಮಾಡೋ ಪ್ರಾಡಕ್ಟ್ಸ್ನಿಂದ ಬಂದಿಲ್ಲ. ಡಿವರ್ಸಿಫೈಡ್ ಪ್ರಾಡಕ್ಟ್ ರೇಂಜ್ ಹಾಗೆ ಇವರ ಕಸ್ಟಮರ್ಸ್ನಿಂದ ಬರ್ತಾ ಇರೋ ರೆವೆನ್ಯೂನಿಂದ ಕೂಡ ಇವರಿಗೆ ಡಿಪೆಂಡೆನ್ಸಿ ಇಲ್ಲ ಅಂತ ಹೇಳ್ತಿದ್ದಾರೆ. ಮ್ಯಾನೇಜ್ಮೆಂಟ್ ಬಗ್ಗೆ ಪ್ರೀವಿಯಸ್ ಆಗಿ ಅಂದ್ಕೊಂಡ್ವಿ ಚೇರ್ಮನ್ ಆಗಲಿ MD ಆಗಲಿ ಆಲ್ಮೋಸ್ಟ್ 3 ಡಿಕೆಡ್ಸ್ನಿಂದ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಹೈಲಿ ರೆಗ್ಯುಲೇಟೆಡ್ ಆಗಿರೋ USA ಆ್ಯಂಡ್ ಯುರೋಪ್ನಲ್ಲಿ ಕೂಡ ಇವರು ಪ್ರಾಡಕ್ಟ್ಸ್ನ ಸೆಲ್ ಮಾಡೋದಕ್ಕೆ ಒಂದು ಸ್ಟೆಪ್ನ ಮುಂದೆ ಬಂದಿದ್ದಾರೆ. ಆ್ಯಂಡ್ ಯುರೋಪ್ನಲ್ಲಿ ಟೆಕ್ನಿಕಲ್ ರಿಲೇಟೆಡ್ ಆಗಿ ರಿಜಿಸ್ಟರ್ ಆಗಿದ್ದಾರೆ ಅಂತಿದ್ದಾರೆ. ಆ್ಯಂಡ್ ಹೈಲಿ ರೆಗ್ಯುಲೇಟೆಡ್ ಆಗಿರೋ ಕಂಟ್ರೀಸ್ನಲ್ಲಿ ಪ್ರಾಡಕ್ಟ್ನ ಸೆಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ್ಯಂಡ್ ಕಮಿಂಗ್ ಡೇಸ್ನಲ್ಲಿ ಇವರ ಕಾಂಪಿಟೇಟರ್ಸ್ ಎಂಟರ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಅವ್ರಿಗೆ. ಇದು ಇವ್ರಿಗಿರುವ ಮೇಜರ್ ಅಡ್ವಾಂಟೇಜ್ ಮೀನ್ಸ್ ಪಾಸಿಟಿವ್ ಅಂತ ಹೇಳ್ಬೋದು. ಇದನ್ನು ಲಾಸ್ಟ್ನಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ.
ಗೌರ್ಮೆಂಟ್ ರಿಲೇಟೆಡ್ ಆಗಿ ಬಂದಿರುವ ಸ್ಪೆಷಲ್ ಅನೌನ್ಸ್ಮೆಂಟ್. ಸೊ ಫಾರ್ಮರ್ಸ್ ಇನ್ಕಮ್ನ ಡಬಲ್ ಮಾಡ್ತಿದ್ದಾರೆ. ಅಗ್ರಿಕಲ್ಚರಲ್ ರಿಲೇಟೆಡ್ ಆಗಿ ಏನಾದರೂ ಪಾಸಿಟಿವ್ ಇದ್ರೆ ಅದು ಆಗ್ರೋ ಕೆಮಿಕಲ್ ಕಂಪನೀಸ್ಗೆ ಪಾಸಿಟಿವ್ ಆಗಿರುತ್ತೆ ಅಂತ ಅರ್ಥ. ನೆಕ್ಸ್ಟ್ ನೆಗೆಟಿವ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಕಂಪ್ನಿ ಮೇಲೆ ಹಾಗೆ ಪ್ರಮೋಟರ್ಸ್ ಮೇಲೆ ಸಿವಿಲ್ ಕ್ರಿಮಿನಲ್ ಕೇಸಸ್ ಸ್ವಲ್ಪ ಪೆಂಡಿಂಗ್ ಇದೆ ಅಂತಿದ್ದಾರೆ. ಸೊ ಸಬ್ಸಿಡರಿ ರಿಲೇಟೆಡ್ ಆಗಿ ಇಶ್ಯೂಸ್ ಇಲ್ಲ. ಮೇನ್ಲಿ ಇವರ ಕಂಪನಿ ಪ್ರಮೋಟರ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಕೇಸಸ್ ಸ್ಟಿಲ್ ಪೆಂಡಿಂಗ್ ಇದೆ. ಅಲ್ಲದೆ ಅದರ ರಿಲೇಟೆಡ್ ಆಗಿ ಸ್ವಲ್ಪ ಪೇ ಮಾಡಬೇಕಾಗಿ ಬಂದರೆ ಕಡಿಮೆ ಅಮೌಂಟ್ಗೆ ನೆಗ್ಲಿಜಿಬಲ್ ಆಗಿರುತ್ತೆ. ಸೊ ಬಟ್ ಸ್ಟಿಲ್ ಹೀಗೆ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸಸ್ ಕಂಪನಿ ಪ್ರಮೋಟರ್ಸ್ ಮೇಲೆ ಇದೆ ಅನ್ನೋದು ಇದು ನೆಗೆಟಿವ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ಇವರ ಬಿಸ್ನೆಸ್ನಲ್ಲಿ ಟೆಕ್ನಿಕಲ್ ಬಗ್ಗೆ ಮಾತಾಡ್ಕೊಂಡ್ವಿ. ಪ್ಯೂರ್ ಫಾರ್ಮ್ ಆಫ್ ಪೆಸ್ಟಿಸೈಡ್ ರಾ ಮೆಟೀರಿಯಲ್. ಸೊ ಅವಾಗಲೇ ಅಂದ್ಕೊಂಡ್ವಿ ಇದು ತಯಾರು ಮಾಡಿ ಫಾರ್ಮರ್ಸ್ಗೆ ಸೆಲ್ ಮಾಡಲ್ಲ, ಬದಲಾಗಿ ಬೇರೆ ಬೇರೆ ಕಂಪನೀಸ್ಗೆ ಸೆಲ್ ಮಾಡ್ತಾರೆ. ಅದು ಇಂಡಿಯನ್ ಕಂಪನೀಸ್ಗೂ ಹೌದು, ಔಟ್ಸೈಡ್ ದ ಕಂಟ್ರಿನೂ ಹೌದು. ಸೊ ಕಂಪನೀಸ್ ಟು ಕಂಪನಿ B2B ಬಿಸ್ನೆಸ್ ಮಾಡೋದ್ರಿಂದ ಮಾರ್ಜಿನ್ ಕಡಿಮೆ ಇರುತ್ತೆ. ಮೆಜಾರಿಟಿ ಬಿಸ್ನೆಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇತರ ಕಂಪನೀಸ್ಗೆ ಕಂಪೇರ್ ಮಾಡಿದ್ರೆ ಗ್ರೋತ್ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ ಸ್ವಲ್ಪ ಲಿಮಿಟೆಡ್ ಆಗಿರುತ್ತೆ. ಇವರ ಥರ್ಡ್ ಮ್ಯಾನುಫ್ಯಾಕ್ಚರ್ ಫೆಸಿಲಿಟೀಸ್ನ ಸ್ಟಾರ್ಟ್ ಮಾಡಿ ಹೊಸ ಪ್ರಾಡಕ್ಟ್ಸ್ನ ಇನೋವೇಟ್ ಮಾಡ್ತಾ ಹಾಗೆ ಸ್ವಲ್ಪ ಪ್ರಾಡಕ್ಟ್ಸ್ನ ರಿಜಿಸ್ಟರ್ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಿದ್ದಾರೆ. ಬಟ್ ಇಫ್ ಅವು ಓಕೆ ಆದರೆ ನೆಕ್ಸ್ಟ್ ಅವುಗಳ ಫಾರ್ಮುಲೇಟ್ ಆಗಿ ಅವುಗಳನ್ನ ಸೆಲ್ ಮಾಡೋ ಪ್ರಯತ್ನ ಮಾಡಿದ್ರೆ ಎಕ್ಸ್ಕ್ಲೂಸಿವ್ ಆಗಿ ಅವುಗಳ ಯುರೋಪ್ನಲ್ಲಿ ಸೆಲ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದರ ರಿಲೇಟೆಡ್ ಆಗಿ ಸ್ವಲ್ಪ ಅಡ್ವಾಂಟೇಜಸ್ ಇರುತ್ತೆ. ಆಸ್ ಆಫ್ ನೌ ಪ್ಯೂರ್ ಫಾರ್ಮ್ ಆಫ್ ಪೆಸ್ಟಿಸೈಡ್ಸ್ ಟೆಕ್ನಿಕಲ್ಸ್ ನಿಂದಾನೇ 65% ರೆವೆನ್ಯೂ ಸಂಪಾದಿಸ್ತಿದ್ದಾರೆ. ಬಟ್ ಮಾರ್ಜಿನಲ್ ಎಕ್ಸ್ಪ್ಯಾನ್ಷನ್ ನಲ್ಲಿ ಸ್ವಲ್ಪ ಕಷ್ಟ ಇದೆ. ಇದನ್ನು ಕೂಡ ನಾವು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ತಗೊಳ್ಬಹುದು. ನೆಕ್ಸ್ಟ್ ಕಾಂಪಿಟೇಟರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ ಕಂಪನೀಸ್ ಅವುಗಳನ್ನ ಬಿಟ್ಟು ಇಂಡಿಯಾದಲ್ಲಿ ಆಗ್ರೋ ಕೆಮಿಕಲ್ಸ್ ಕಂಪನಿ ಸೆಗ್ಮೆಂಟ್ನಲ್ಲಿ ನಂಬರ್ ಆಫ್ ಕಂಪನೀಸ್ ಬರುತ್ತೆ. ಅದ್ರ ಅಂಡರಲ್ಲಿ ಆಕ್ಚುಲ್ ಆಗಿ ಈ ಸ್ಪೇಸ್ನ ಚೈನೀಸ್ ಕಂಪನಿ ಡಾಮಿನೇಟ್ ಮಾಡ್ತಾ ಬಂದಿದ್ದಾವೆ. ಚೈನಾದಲ್ಲಿ ಬ್ಲೂ ಸ್ಕೈ ಇನಿಷಿಯೇಟಿವ್ ತಗೊಳ್ಳೋ ಕಾರಣಕ್ಕೆ ಅಲ್ಲಿ ಪೊಲ್ಯೂಷನ್ ಕಡಿಮೆ ಮಾಡಬೇಕು ಅಂತ ಸ್ವಲ್ಪ ಕಂಪನೀಸ್ ರಿಲೇಟೆಡ್ ಆಗಿ ಆಕ್ಟಿವಿಟೀಸ್ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಆಗ್ರೋ ಕೆಮಿಕಲ್ ಕಂಪನೀಸ್ ಪ್ರೊಡಕ್ಷನ್ ಕಡಿಮೆ ಆಗಿದೆ ಇದರಿಂದ. ಸೊ ಇವರಿಗೆ ಪಾಸಿಟಿವ್ ಆಗಿರೋದು ಇವರ ಎಂಟೈರ್ ಎಕ್ಸ್ಪೋರ್ಟ್ಸ್ನಲ್ಲಿ ಕೇವಲ 28.35% ಎಕ್ಸ್ಪೋರ್ಟ್ ಹೋಗ್ತಾ ಇದೆ. ಇದನ್ನ ಯಾಕೆ ನೆಗೆಟಿವ್ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ ಇಂಡಿಯಾ ಹಾಗೆ ಚೈನಾ ಮಧ್ಯೆ ರಿಲೇಶನ್ಶಿಪ್ ಅಷ್ಟೊಂದೇನು ಪಾಸಿಟಿವ್ ಆಗಿಲ್ಲ. ಇನ್ ಫ್ಯೂಚರ್ ಚೈನಾ ಅವರು ಇಂಡಿಯಾದಿಂದ ಬರ್ತಿರೋ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಹೊಸದಾಗಿ ಟ್ಯಾಕ್ಸ್ ಜಾಸ್ತಿ ಮಾಡೋದು ಅಥವಾ ಇನ್ನೇನು ರೆಸ್ಟ್ರಿಕ್ಷನ್ಸ್ ರೆಗ್ಯುಲೇಷನ್ಸ್ ನ ತರೋ ಪ್ರಯತ್ನ ಮಾಡಿದ್ರೆ ಅದು ಇವರ ರೆವೆನ್ಯೂಸ್ ನಲ್ಲಿ ಸ್ಟ್ರೈಟ್ ಅವೇ ಕಂಪನೀಸ್ ಪ್ರೈಸ್ ಮೀನ್ಸ್ ಕಂಪನಿ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಲಿಸ್ಟ್ ಆಗುವಾಗ ಸೊ ಇದು ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡುತ್ತೆ. ಈ ಕಂಪನೀಸ್ ಅಲ್ಲಿ ಮಾತ್ರನೇ ಅಲ್ಲ, ಈ ಸೆಗ್ಮೆಂಟ್ ಅಲ್ಲಿ ಇತರ ಕಂಪನೀಸ್ ರಿಲೇಟೆಡ್ ಆಗಿ ಜಾಸ್ತಿ ರೆಗ್ಯುಲೇಷನ್ಸ್ ಇರುತ್ತೆ. ಮೀನ್ಸ್ ಇವರ ಪ್ರೊಡಕ್ಷನ್ ರಿಲೇಟೆಡ್ ಆಗಿರ್ಬೋದು, ಯೂಸೇಜ್ ರಿಲೇಟೆಡ್ ಆಗಿರ್ಬೋದು. ಬಿಕಾಸ್ ಸೊ ಹಾರ್ಮ್ಫುಲ್ ಕೆಮಿಕಲ್ ಪ್ರಾಡಕ್ಟ್ಸ್ ನ ಇವರು ತಯಾರು ಮಾಡ್ತಿರೋದ್ರಿಂದ ಪ್ರೊಡಕ್ಷನ್ ಇಂದ ಯೂಸೇಜ್ ವರೆಗೂ ಹೈ ರೆಗ್ಯುಲೇಷನ್ ಇರುತ್ತೆ. ಇಫ್ ಇನ್ ಫ್ಯೂಚರ್ ಯಾವ್ದಾದ್ರು ಪ್ರಾಡಕ್ಟ್ ರಿಲೇಟೆಡ್ ಆಗಿ ಫೇಲ್ ಆಗಿ ಆ ಪ್ರಾಡಕ್ಟ್ ರಿಲೇಟೆಡ್ ಆಗಿ ಬ್ಯಾನ್ ಅಥವಾ ಇಶ್ಯೂಸ್ ಕ್ರಿಯೇಟ್ ಆದ್ರೆ ನಾವು ಆ ಪ್ರಾಡಕ್ಟ್ಸ್ ನ ಸೆಲ್ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಬರುತ್ತೆ. ಸೊ ರೆಗ್ಯುಲೇಷನ್ ರಿಸ್ಕ್ ಕೂಡ ಇಂಡಸ್ಟ್ರಿಗೆ ಹೈ ಆಗಿರುತ್ತೆ. ಇದನ್ನ ಈ ಕಂಪನಿಯ ನೆಗೆಟಿವ್ ಆಗಿ ತಗೊಳ್ಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್, ಈ ಕಂಪನಿ ಎಷ್ಟು ವರ್ಷದಿಂದ ಲೀಡ್ ಮಾಡ್ತಿರೋ ಪರ್ಸನ್ಸ್ ಏಜ್. ಓಕೆ, ಈ ಕಂಪನಿಗೆ ಸಂಬಂಧಪಟ್ಟ ಚೇರ್ಮನ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸದಾಶಿವ್ ಕೆ ಶೆಟ್ಟಿ ಅವ್ರ ಏಜು 66 ಇಯರ್ಸ್. ಹಾಗೆ ರಘುರಾಮ್ ಕೆ ಶೆಟ್ಟಿ ಏಜು 61 ಇಯರ್. ಟಾಪ್ ಮ್ಯಾನೇಜ್ಮೆಂಟ್ ಏಜ್ ಮೋರ್ ದನ್ 60 ಇಯರ್ಸ್ ಇದೆ. ನೆಕ್ಸ್ಟ್ ಈ ಕಂಪನಿ ರಿಲೇಟೆಡ್ ಆಗಿ ನೆಕ್ಸ್ಟ್ ಯಾರು ಲೀಡ್ ಮಾಡ್ತಾರೆ ಅನ್ನೋದು ನಮಗೆ ಯೂಶಲಿ ಈ ಕಂಪನಿನ ರೀಡ್ ಮಾಡಬೇಕಾದ್ರೆ ನಮ್ಮ ಮೈಂಡಿಗೆ ಬರುತ್ತೆ ಮುಂದೆ ಯಾರು ತೊಗೊಳ್ಬೋದು ಇನಿಷಿಯೇಟಿವ್ ಅಂತ. ಸೊ ಟಾಪ್ ಮ್ಯಾನೇಜ್ಮೆಂಟ್ ಏಜ್ ಮೋರ್ ದ್ಯಾನ್ 65 ಇಯರ್ಸ್ ಇರೋದ್ರಿಂದ ಇದು ಕೂಡ ನಮಗೆ ನೆಗೆಟಿವ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಈ IPO ಫೆಬ್ರವರಿ 23 ಓಪನ್ ಆಗಿ 25 ಕ್ಲೋಸ್ ಆಗುತ್ತೆ. ಇವರು ಬರ್ತಿರೋ ಪ್ರೈಸ್ ರೇಂಜ್ 626 to 627 and IPO lot size 23 each lot equal to 23 shares. ಇದು NSE and BSE both ಎರಡರಲ್ಲೂ ಲಿಸ್ಟ್ ಆಗ್ತಾ ಇದೆ and March 5th ಲಿಸ್ಟ್ ಆಗುತ್ತೆ. ಎಂಟೈರ್ IPO size 625 crore. ಆದರೆ ಅದರಲ್ಲಿ ಫ್ರೆಶ್ ಇಶ್ಯೂಸ್ ಕಂಪನಿಗೆ ಹೋಗೋದು 60 crore ಮಾತ್ರನೇ. ನೆಕ್ಸ್ಟ್ ಪ್ರಮೋಟರ್ಸ್ ತಮ್ಮ ಶೇರ್ಸ್ನ ಸೆಲ್ ಮಾಡ್ತಾ ಇದ್ದಾರೆ. ಈ IPO ಒಂದು ಸ್ಲಾಟ್ಗೆ ಅಪ್ಲೈ ಮಾಡಬೇಕಂದ್ರೆ ನಮ್ಮ ಹತ್ರ 14,421 rupees ಇರಬೇಕಾಗತ್ತೆ. ಸೊ ಇದನ್ನು ಇತರ ಕಂಪನೀಸ್ ಜೊತೆ ಕಂಪೇರ್ ಮಾಡಿದ್ರೆ ಲೈಕ್ ಯಾವ ವ್ಯಾಲ್ಯೂಷನಲ್ಲಿ ಬರ್ತಿದ್ದಾರೆ ಅನ್ನೋದನ್ನು ಗಮನಿಸ್ಬೋದು. ಲೈಕ್ ರ್ಯಾಲೀಸ್ ಇಂಡಿಯಾ, ಸುಮಿತಾನ್ ಕೆಮಿಕಲ್, ಇಂಡಿಯಾ ಅನ್ಲಿಮಿಟೆಡ್, ಭಾರತ್ ರಸಾಯನ ಲಿಮಿಟೆಡ್ ಇವುಗಳಿಗೆ ಕಂಪೇರ್ ಮಾಡಿದ್ರೆ ಪ್ರಾಫಿಟ್, ಡೆಪ್ಟ್, ಇಕ್ವಿಟಿ, ರಿಟರ್ನ್ ಆನ್ ನೆಟ್ವರ್ತ್ ಆ್ಯಂಡ್ ಪ್ರೈಸ್ ಟು ಅರ್ನಿಂಗ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನಾವು ಗಮನಿಸ್ಬೋದು. ಸೊ ಈ ಡೇಟಾ ನೋಡಿದ್ರೆ ಇವರು ಅಷ್ಟು ಎಕ್ಸ್ಪೆನ್ಸಿವ್ ಆಗಿ ಮಾರ್ಕೆಟಿಗೆ ಬಂದಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ರೀಸನಬಲ್ ವ್ಯಾಲ್ಯೂಯೇಷನ್ನ ಮಾರ್ಕೆಟ್ನಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವರ ಫೈನಾನ್ಷಿಯಲ್ಸ್ನ ಗಮನಿಸೋಣ. ಇವರ ರೆವೆನ್ಯೂ ಗಮನಿಸಿದ್ರೆ ಫಿನಾನ್ಷಿಯಲ್ ಇಯರ್ 18, 19, 20 ಆ್ಯಂಡ್
ಇನ್ 2020 ಏಪ್ರಿಲ್ 1 ಟು ಸೆಪ್ಟೆಂಬರ್ 30ವರೆಗೂ ನಾವು ನೋಡಿದ್ರೆ ಆ್ಯಂಡ್ ಅದ್ರ ಜೊತೆಗೆ 2019 ಏಪ್ರಿಲ್ ಟು ಸೆಪ್ಟೆಂಬರ್ನ ನಾವು ಆ 6 ಮಂತ್ಸ್ನ ಕಂಪೇರ್ ಮಾಡಿದ್ರೆ ಬೆಟರ್ ಇಂಪ್ರೂವ್ಮೆಂಟ್ಸ್ ಇದೆ. ಸೊ ರೆವೆನ್ಯೂನಲ್ಲೇ ಅಲ್ಲ, ಇವರು EBITDA ಮಾರ್ಜಿನ್ಸ್, ನೆಟ್ ಪ್ರಾಫಿಟ್ ಹಾಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಇವುಗಳಲ್ಲಿ ಕೂಡ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಇಂಪ್ರೂವ್ಮೆಂಟ್ಸ್ ಇದೆ. ಬಟ್ ಇವರ ರಿಟರ್ನ್ ಆನ್ ನೆಟ್ವರ್ತ್ ಪ್ರೀವಿಯಸ್ ಆಗಿ 30 ಅರೌಂಡ್ ಇರೋದು, ಇದೀಗ 18-19 ಮೇಂಟೈನ್ ಆಗ್ತಾ ಇದೆ. ಆ್ಯಂಡ್ ಈ ಕಂಪ್ಯಾರಿಷನ್ಸ್ನ ನಾವು ಗಮನಿಸಿದ್ವಿ. ಡೆಪ್ಟ್ ಕೂಡ ಟೈಮ್ ಟು ಟೈಮ್ ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಕಂಪ್ನಿ ಜೊತೆ ಕಂಪೇರ್ ಮಾಡಿದ್ರೆ ಡೆಪ್ಟ್ ಅನ್ನೋದು ನೆಗ್ಲಿಜಿಬಲ್ ಆಗಿದೆ. ನೆಕ್ಸ್ಟು ಶಾರ್ಟ್ ಟರ್ಮ್ ಲಿಸ್ಟಿಂಗ್ ಗೇನ್ಸಾ ಹಾಗೆ ಲಾಂಗ್ ಟರ್ಮ್ ಲಿಸ್ಟಿಂಗ್ ಗೇನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಶಾರ್ಟ್ ಟರ್ಮ್ ರಿಲೇಟೆಡ್ ಆಗಿ ನಾನು ಆಸ್ ಐ ಟೋಲ್ಡ್ 30% ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಲ್ಲಿ ರನ್ ಆಗ್ತಾ ಇದೆ. ಸೊ 15% ಅಬೋವ್ ಇದ್ರೆ ಮಾತ್ರ ವಿ ಕ್ಯಾನ್ ಅಪ್ಲೈ.